ಕನ್ನಡ ಚಿತ್ರರಂಗ ಶೈನ್ ಆಗಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಇಡೀ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವಂತಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಅಂತೆಯೇ ಕನ್ನಡದ ಅನೇಕರು ಪರಭಾಷೆಯಲ್ಲೂ ಮಿಂಚುತ್ತಿರುವುದು ಗೊತ್ತೇ ಇದೆ. ಇಲ್ಲಿ ಮಿಂದೆದ್ದ ನಟಿಯರು ಟಾಲಿವುಡ್, ಕಾಲಿವುಡ್ ಅಷ್ಟೇ ಯಾಕೆ ಬಾಲಿವುಡ್ ನಲ್ಲೂ ಮಿಂಚುತ್ತಿದ್ದಾರೆ. ಆ ಸಾಲಿಗೆ ಇದೀಗ ಕನ್ನಡದ ಮತ್ತೊಬ್ಬ ನಟಿಯ ಅಬ್ಬರ ಮುಂದುವರೆದಿದೆ. ಹೌದು, ಅಪ್ಪಟ ಕನ್ನಡದ ನಟಿ ರುಕ್ಮಿಣಿ ವಸಂತ್ ನೋಡುತ್ತಿದ್ದಂತೆಯೇ ಭಾರತೀಯ ಚಿತ್ರರಂಗವನ್ನೇ ಆವರಿಸಿಕೊಂಡರು. ಕಾಂತಾರ 1 ಬಳಿಕ ರುಕ್ಮಿಣಿ ಅವರಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ನಟನೆ ಮೂಲಕ ಜನಪ್ರಿಯತೆ ಪಡೆದುಕೊಂಡ ರುಕ್ಮಿಣಿ ವಸಂತ್ ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ಟರು. ಬಾಲಿವುಡ್ ಅಂಗಳಕ್ಕೂ ಜಿಗಿದರು. ಸದ್ಯ ತೆಲುಗು ಚಿತ್ರರಂಗದ ಅಕ್ಕಿನೇನಿ ನಾಗ ಚೈತನ್ಯ ಅವರ ಹೊಸ ಚಿತ್ರದಲ್ಲಿ ರುಕ್ಮಿಣಿ ವಸಂತ್ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾದ ಸಕ್ಸಸ್ ಬಳಿಕ ರುಕ್ಮಿಣಿ ವಸಂತ್ ಪರಭಾಷೆಯಲ್ಲಿ ತಮ್ಮ ಬೇಡಿಕೆ ಹೆಚ್ಚಿಸಿಕೊಂಡಿರುವುದು ಸುಳ್ಳಲ್ಲ. ಸದ್ಯ ನಾಗ ಚೈತನ್ಯ ಅವರ ಜೊತೆಗಿನ ಸಿನಿಮಾದ ಚಿತ್ರೀಕರಣ ಶೀಘ್ರವೇ ಶುರುವಾಗಲಿದೆ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಪರಭಾಷೆ ಸಿನಿಮಾಗಳಲ್ಲಿ ಕನ್ನಡದ ಬೆರಳೆಣಿಕೆ ನಟಿಮಣಿಗಳು ಕಾಣಿಸಿಕೊಳ್ಳುತ್ತಿದ್ದಾರೆ. ಇಲ್ಲಿ ಸಕ್ಸಸ್ ಪಡೆದ ನಟಿಯರನ್ನ ಪರಭಾಷೆ ಚಿತ್ರರಂಗ ಕೈ ಬೀಸಿ ಕರೆಯುವುದು ಸಹಜ. ಅಂತೆಯೇ ಇಲ್ಲಿ ಗೆದ್ದಿರುವ ಅನೇಕ ನಟಿಮಣಿಗಳು ಪರಭಾಷೆಯ ಸಿನಿಮಾಗಳಲ್ಲಿ ಮಿಂಚುತ್ತಿದ್ದಾರೆ. ಆ ಸಾಲಿಗೆ ಇದೀಗ ರುಕ್ಮಿಣಿ ವಸಂತ್ ಕೂಡ ಸೇರಿದ್ದಾರೆ. ಅಂದ ಹಾಗೆ ನಾಗ ಚೈತನ್ಯ ಯಾವುದೇ ಸಿನಿಮಾ ಇರಲಿ ಅಲ್ಲಿ ಕತೆ ಆಯ್ಕೆಯಲ್ಲಿ ತುಂಬಾನೇ ಎಚ್ಚರಿಕೆ ವಹಿಸುತ್ತಾರೆ. ಅವರ ಈ ಹಿಂದಿನ ಮಜಲಿ, ಲವ್ ಸ್ಟೋರಿ ಮತ್ತು ತಂಡಲ್ ಈ ಚಿತ್ರಗಳ ಮೂಲಕ ಪ್ರೇಕ್ಷಕರಿಂದ ಸೈ ಎನಿಸಿಕೊಂಡಿದ್ದಾರೆ. ಒಂದು ಚಿತ್ರದಿಂದ ಮತ್ತೊಂದು ಚಿತ್ರಕ್ಕೆ ಹೊಸತನವನ್ನ ಕೊಡೋ ಮೂಲಕ ಮನರಂಜನೆ ನೀಡುತ್ತಲೇ ಬಂದಿದ್ದಾರೆ. ತಂದೆಡ್ ಚಿತ್ರದಲ್ಲಿ ನಾಗ ಚೈತನ್ಯ ಅವರ ನಟನೆ ಬಗ್ಗೆ ಒಳ್ಳೆಯ ಮೆಚ್ಚುಗೆಯ ಮಾತುಗಳು ಕೇಳಿ ಬಂದಿವೆ. ಆ ಸಿನಿಮಾದಲ್ಲಿ ಅವರು ಮೀನುಗಾರನಾಗಿ ಅದ್ಭುತವಾಗಿ ಕಾಣಿಸಿಕೊಂಡಿದ್ದರು. ಸದ್ಯ ರುಕ್ಮಿಣಿ ವಸಂತ್ ಮತ್ತು ನಾಗ ಚೈತನ್ಯ ಅಭಿನಯದ ಹೊಸ ಚಿತ್ರಕ್ಕೆ ಕ್ಲಾಕ್ಸ್ ನಿರ್ದೇಶನ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಅಂದ ಹಾಗೆ ಕ್ಲಾಕ್ಸ್ ಈ ಹಿಂದೆ ಬೇದೂರು ಲಂಕಾ 2012 ಚಿತ್ರ ನಿರ್ದೇಶಿಸಿದ್ದರು. ಈ ಯುವ ನಿರ್ದೇಶಕ ಈಗ ನಾಗ ಚೈತನ್ಯ ಅವರೊಂದಿಗೆ ಸಿನಿಮಾ ಮಾಡುತ್ತಿದ್ದಾರೆ ಎಂದು ಹೇಳಲಾಗಿದೆ. ಇದೊಂದು ಸುಂದರ ಪ್ರೇಮ ಕಥೆಯಾಗಿದ್ದು ರುಕ್ಮಿಣಿ ವಸಂತ್ ಅವರು ನಾಗ ಚೈತನ್ಯ ಅವರಿಗೆ ನಾಯಕಿಯಾಗಿದ್ದಾರೆ. ಉಳಿದಂತೆ ಸಿನಿಮಾದಲ್ಲಿ ಯಾರೆಲ್ಲ ಇರಲಿದ್ದಾರೆ ಅನ್ನುವುದಕ್ಕಿನ್ನೂ ಸಮಯ ಇದೆ. ಇನ್ನು ಕನ್ನಡದ ರುಕ್ಮಿಣಿ ವಸಂತ್ ಅವರಿಗೆ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲೂ ಒಳ್ಳೆಯ ಕ್ರೇಜ್ ಇದೆ. ಇಲ್ಲಿಯವರೆಗೆ ತೆಲುಗಿನಲ್ಲಿ ಯಾವುದೇ ಸಿನಿಮಾ ಮಾಡಿಲ್ಲದಿದ್ದರೂ ಡಬ್ಬಿಂಗ್ ಚಿತ್ರಗಳ ಮೂಲಕ ಮೋಡಿ ಮಾಡಿದ್ದಾರೆ. ಸಪ್ತಸಾಗರದ ಚೆಲೋ ಚಿತ್ರದ ತೆಲುಗು ಅವತರಣಿಕೆ ಆ ಭಾಗದಲ್ಲಿ ಗಮನ ಸೆಳೆದಿತ್ತು. ಇನ್ನು ರುಕ್ಮಿಣಿ ಜೂನಿಯರ್ NTR ನಟನೆಯ ಡ್ರ್ಯಾಗನ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಇದರ ಜೊತೆಗೆ ಅಕ್ಕನೇನಿ ನಾಗ ಚೈತನ್ಯ ಎದುರು ನಟಿಸುವ ಅವಕಾಶ ಪಡೆದಿದ್ದಾರೆ ಅನ್ನೋ ಮಾತುಗಳಿಗೀಗ ರೆಕ್ಕೆ ಪುಕ್ಕ ಹೆಚ್ಚಾಗಿದೆ. ಕನ್ನಡದ ಸಕ್ಸಸ್ಫುಲ್ ನಟಿಯರೆಲ್ಲ ಪರಭಾಷೆಯತ್ತ ದಾಪುಗಾಲು ಇಡುತ್ತಿದ್ದಾರೆ. ಇಲ್ಲಿ ಮಿಂದೆದ್ದವರು ಅಲ್ಲೂ ಮಿಂದೇಳಲು ಹಣಿಯಾಗುತ್ತಿದ್ದಾರೆ. ಕನ್ನಡದಿಂದ ಈಗಾಗಲೇ ಒಂದಷ್ಟು ನಟಿಯರು ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ. ನಟಿಸಲಿ, ಆದ್ರೆ ಕನ್ನಡತನ ಮತ್ತು ಕನ್ನಡದಿಂದ ಬೆಳೆದು ಹೋದ ಆದಿಯನ್ನ ಮರೆಯದಿರಲಿ ಅನ್ನೋದು ನಮ್ಮ ಆಶಯ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.